ಬುರ್ಡೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅತಿ ದೊಡ್ಡ ಕಾರ್ಯಾಚರಣೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದಾಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಪ್ರಮುಖ ಸ್ಥಳಗಳ ಮೇಲೆ ಕೆಲವೇ ಕ್ಷಣಗಳಲ್ಲಿ ರೇಡ್ ಆಗುತ್ತೆ. ರೇಡ್ಗಂತಲೇ ಎಸ್ಐಟಿ ಟೀಮ್ ಕಾರ್ನಲ್ಲಿ ಈಗ ತೆರಳುತ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅತಿ ದೊಡ್ಡ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಸಾಕ್ಷಿ ಅಂತ ಬಂದಂತಹ ವ್ಯಕ್ತಿಯೇ ಈಗ ಪ್ರಮುಖ ಆರೋಪಿಯಾಗಿದ್ದಾನೆ, ದೂರುದಾರನೇ ಆರೋಪಿಯಾಗಿದ್ದಾನೆ. ಆತನನ್ನ ಕಳೆದ 4-5 ದಿನಗಳಿಂದ ನಿರಂತರವಾಗಿ ವಿಚಾರಣೆಗೊಳಪಡಿಸಲಾಗಿತ್ತು. ನಾನೊಬ್ಬ ಕೇವಲ ಪಾತ್ರಧಾರನಷ್ಟೇ, ನನ್ನ ಹಿಂದೆ ದೊಡ್ಡ ಮಟ್ಟದ ಸೂತ್ರಧಾರರ ಗ್ಯಾಂಗೇ ಇದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಅವರ ವಿವರಕವನ್ನು ಸಂಗ್ರಹಿಸಿರುವಂತಹ ಎಸ್ಐಟಿ ಟೀಮ್ ಈಗ ಈತನನ್ನು ಭೇಟಿ ಮಾಡಿದಂತಹ ಸ್ಥಳ, ಇವರು ಷಡ್ಯಂತ್ರ ರೂಪಿಸಿದಂತಹ ಸ್ಥಳ ಎಲ್ಲವನ್ನೂ ಕೂಡ ತಪಾಸಣೆಗೊಳಪಡಿಸುವುದಕ್ಕೆ, ಶೋಧ ಮಾಡುವುದಕ್ಕೆ ಈಗ ತೆರಳುತ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಉಜಿರೆಯ ತೋಟದ ಮನೆಗೆ ಈಗ ಎಸ್ಐಟಿ ಟೀಮ್ ಪೊಲೀಸರ ಭದ್ರತೆಯೊಂದಿಗೆ ಹೋಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದ ಮೇಲೆ ರೇಡನ್ನು ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸರ್ಚ್ ವಾರೆಂಟನ್ನು ಪಡೆದುಕೊಂಡೇ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಬೆಳವಣಿಗೆಗಳು ತೀವ್ರ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದೇ ಕಾರ್ನಲ್ಲಿಯೇ ಈಗ ಪೊಲೀಸರ ಟೈಟ್ ಸೆಕ್ಯೂರಿಟಿಯೊಂದಿಗೆ ಎಸ್ಐಟಿ ಟೀಮ್ ಉಜಿರೆಯತ್ತ ಮುಖ ಮಾಡಿದೆ. ಬೆಳತಂಗಡಿಯಿಂದ ಹೊರಟಿರುವಂತಹ ಟೀಮ್ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಜಿರೆಯಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಆಗುತ್ತೆ.